ಈ ಟಚ್ ಸ್ಕ್ರೀನ್ ಡಿಸ್ಪ್ಲೇಗೆ ನೀವು ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಮಾಡ್ಕೋಬೋದು. ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡ್ರೆ ನಿಮ್ಗೆ ಇದ್ರೊಳಗೆ ಟರ್ನ್ ಬೈ ಟರ್ನ್ ನೇವಿಗೇಷನ್, ಕಾಲ್ ಅಲರ್ಟ್, ಮೆಸೇಜ್ ಅಲರ್ಟ್ ಎಲ್ಲನೂ ಸಿಗ್ತೈತಿ. ನೀವು ಯಾವುದೋ ಬಟನ್ ಒತ್ತೋ ಅವಶ್ಯಕತೆ ಇರೋಂಗಿಲ್ಲ. ನಮಸ್ಕಾರ ಎಲ್ಲದರ ಮುಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಮ್ಮ ಹತ್ರ ಇವತ್ತು ಇಂಡಿಯಾ ಒಳಗೆ ಟಾಪ್ ರೇಂಜ್ ಕೊಡುವಂಥ ಗಾಡಿ ಸಿಂಪಲ್ ಎನರ್ಜಿ ಅವರ ಸಿಂಪಲ್ 1 ಜನರೇಷನ್ 2 ಟಾಪ್ ಆ್ಯಂಡ್ ವೇರಿಯಂಟ್ ಗಾಡಿ ಐತಿ. ಸೊ ಗಾಡಿ ಯಾವ ಥರ ರೇಂಜ್ ಯಾವ ಥರ ಐತಿ, ಪಿಕಪ್ ಫೀಚರ್ಸ್ ಏನೇನು ಅದಾವ, ಬಿಲ್ಡ್ ಕ್ವಾಲಿಟಿ ಎಲ್ಲನೂ ಕೂಡ ಪೂರ್ತಿಯಾಗಿ ಆನೆಸ್ಟ್ ರಿವ್ಯೂನ ನೋಡೋಣ. ಸೊ ನೀವು ಕೂಡ ರಿವ್ಯೂನ ಪೂರ್ತಿಯಾಗಿ ನೋಡಿರಿ. ಇನ್ನು ಗಾಡಿ ಲುಕ್ಸ್ ಬಗ್ಗೆ ನೋಡೋದಾದ್ರೆ ಸ್ಪೋರ್ಟಿ ಲುಕ್ ಐತಿ. ಫ್ರಂಟ್ ನೋಡೋದಾದ್ರೆ ನಿಮ್ಗೆ ಶಾರ್ಪ್ LED ಹೆಡ್ಲ್ಯಾಂಪ್ ಮತ್ತು ಸ್ಪೋರ್ಟಿ ಲುಕ್ ಇರುವಂಥ ಒಂದು ಯೂತ್ ಓರಿಯೆಂಟ್ ಗಾಡಿ ಅಂತಲೇ ಹೇಳ್ಬೋದು. ನಾ ಫ್ರಂಟ್ ಲುಕ್ ನೋಡೋದಾದ್ರೆ ಮೊದಲೇ ಹೇಳಿದಂಗೆ ನಿಮ್ಗೆ ಶಾರ್ಪ್ ಲುಕ್ ಐತಿ. ನೀವು ಹೆಡ್ಲ್ಯಾಂಪ್ ಎಲ್ಲ ನೋಡ್ಬೋದು, ಶಾರ್ಪ್ LED ಹೆಡ್ಲ್ಯಾಂಪ್ ಅದಾವ. ಸೊ ಈ ಥರ ಒಂದು ಡಿಸೈನ್ ಒಳಗೆ ನಮ್ಗೆ LED ಹೆಡ್ಲ್ಯಾಂಪ್, ಹೈ ಬಿಮ್ ಲೋ ಬಿಮ್ ಎಲ್ಲನೂ ಕೂಡ ನಮ್ಗೆ LED ಒಳಗೆ ಸಿಗ್ತಾವೆ. ಇನ್ನು ಇಂಡಿಕೇಟರ್ ನೋಡೋದಾದ್ರೆ ಇಂಡಿಕೇಟರ್ ಕೂಡ ಇಲ್ಲೇ ಇರ್ತಾವೆ ಸೈಡ್. ಇದು ಕೂಡ ನಮ್ಗೆ LED ಒಳಗೆ ಸಿಗ್ತೈತಿ. ಸೊ ಈಚೆ ಕಡೆ ಒಂದು LED ಇಂಡಿಕೇಟರ್ಸ್ನ ಕೊಟ್ಟಾರೆ. ಸೊ ಇಲ್ಲಿ ಮ್ಯಾಲೆ ಕೂಡ ನಮ್ಗೆ ಒಂದು ಐ ಥರ ಲುಕ್ ಇರುವಂಥ ಶಾರ್ಪ್ ಲುಕ್ ಇರುವಂಥ ಸೊ ಇಲ್ಲಿ LED DRLಸ್ನ ಕೊಟ್ಟಾರೆ. ಸೊ ಅಂದ್ರೆ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಇವಾಗ ಡೇ ಒಳಗೆ ನಿಮ್ಗೆ ಆನ್ ಆಗಿರ್ತಾವೆ. ಸೊ ಈ ಥರ ಒಂದು ಫ್ರಂಟ್ ಲುಕ್ ಸಿಗ್ತೈತೆ ನಮ್ಗೆ. ಇಲ್ಲಿ ಬಂದುಬಿಟ್ಟು ಫೈಬರ್ ಬಾಡಿ ಇದೆಲ್ಲನೂ ನಮ್ಗೆ ಶಾರ್ಪ್ ಎಡ್ಜ್ ಲುಕ್ಕನ್ನ ಕೊಟ್ಟಾರೆ. ಸ್ಪೋರ್ಟಿ ಲುಕ್ ಕಾಣ್ತೈತೆ ಗಾಡಿ. ಮತ್ತು ಇದ್ರೊಳಗೆ ಹಜಾರ್ಡ್ ಲೈಟ್ ಕೂಡ ಐತಿ. ಅಂದರೆ ಇಂಡಿಕೇಟರ್ ನಿಮ್ಗೆ ಎಲ್ಲಿ ಹತ್ತಾವಲ್ಲ ಅದೇ ಥರ 4 ಕಡೆ ನಿಮ್ಗೆ ಹಜಾರ್ಡ್ ಲೈಟ್ ಕೂಡ ಇರ್ತೈತಿ. ನೋಡ್ಬೋದು ನೀವು ಎಷ್ಟು ಬ್ರೈಟಾಗಿ ಹಜಾರ್ಡ್ ಲೈಟ್ ಐತಿ ಅಂತೇಳಿ. ಸೊ ಇದು ಕೂಡ ನಮ್ಗೆ LED ಒಳಗೆ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ನಮ್ಗೆ ಸಿಂಪಲ್ 1 ಅವರ್ ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ಲೋಗೋ ಡಿಸೈನ್ನ ನೋಡೋಕೆ ಕಾಣ್ತೈತಿ. ಇನ್ನು ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ ನಮ್ಗೆ ಟೆಲಿಸ್ಕೋಪಿಕ್ ಫೋರ್ಸ್ ಸಸ್ಪೆನ್ಷನ್ ಸಿಗ್ತಾವೆ. ಮತ್ತು ಈ ಗಾಡಿ ಒಳಗೆ ಬ್ರೇಕಿಂಗ್ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಐತಿ. ಈ ಗಾಡಿ ಒಳಗೆ ನಿಮ್ಗೆ ಫ್ರಂಟ್ ಹಿಂದೆ 2 ಕಡೆ ನಿಮ್ಗೆ ಡಿಸ್ಕ್ ಬ್ರೇಕ್ ಬರ್ತಾವೆ. ಮತ್ತು ಫ್ರಂಟ್ ವೀಲ್ ಬಗ್ಗೆ ನೋಡೋದಾದ್ರೆ ನಮ್ಗೆ 90/90 ಸೆಕ್ಷನ್ನ 12 ಇಂಚ್ ಅಲಾಯ್ ವೀಲ್ ಸಿಗ್ತಾವೆ. ಸೊ ಅಲಾಯ್ ವೀಲ್ ನೋಡ್ಬೋದು ಯಾವ ಥರ ಕಲರ್ ಒಳಗೆ ಐತೆ ಅಂತೇಳಿ, ಮತ್ತು ರೆಡ್ ಕಲರ್ ಒಳಗೆ ಕೊಟ್ಟಾರೆ. ಇನ್ನು ಫ್ರಂಟ್ ಡಿಸ್ಕ್ ಬ್ರೇಕ್ ಮಾಡೋದಾದ್ರೆ ಇದು 200 mm ಬೈಬ್ರೇಕ್ ಕಂಪ್ನಿ ಡಿಸ್ಕ್ ಬ್ರೇಕ್ ಕೊಟ್ಟಾರೆ. ಸೊ ಬೈಬ್ರೇಕ್ ಕಂಪ್ನಿ ನೀವು ನೋಡ್ತಿರ್ಬೋದು. ಆಲ್ಮೋಸ್ಟ್ ಬೈಕ್ಸ್ ಎಲ್ಲ ನೋಡೋದಾದ್ರೆ ನಿಮ್ಗೆ 200cc ಎಂಜಿನ್ ಮೇಲೆ ಇರುವಂಥ ಬೈಕ್ಸಿಗೆ ಬೈಬ್ರೇಕ್ ಕಂಪ್ನಿ ಡಿಸ್ಕ್ ಬ್ರೇಕನ್ನ ಕೊಟ್ಟಿರ್ತಾರೆ. ಸೊ ಈ ಗಾಡಿ ಒಳಗೂ ಕೂಡ ನಿಮ್ಗೆ ಬೈಬ್ರೇಕ್ ಕಂಪ್ನಿಯ ಡಿಸ್ಕ್ ಬ್ರೇಕ್ ಸಿಗ್ತೈತಿ. ಇದು 3 ಪಿಸ್ಟನ್ನ 200 mm ಫ್ರಂಟ್ ಡಿಸ್ಕ್ ಬ್ರೇಕ್ ನಿಮ್ಗೆ ನೋಡೋಕೆ ಸಿಗ್ತೈತಿ. ಇಲ್ಲಿ ನೋಡೋದ್ರ ನೀವು ಸೈಡ್ ಸಿಂಪಲ್ 1 ಅಂತೇಳಿ ಸ್ಟಿಕ್ರಿಂಗ್ ಕೂಡ ಮಾಡಿದ್ದಾರೆ ರೆಡ್ ಮತ್ತು ವೈಟ್ ಕಲರ್ ಒಳಗೆ. ಮತ್ತು ಲೆಗ್ರು ನೋಡ್ಬೋದು ನೀವು ಯಾವ ಥರ ಐತೆ ಅಂತೇಳಿ. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಇನ್ನು ಹಂಗೆ ಹಿಂದೆ ಬರ್ತಾ ನೋಡೋದಾದ್ರೆ ಇಲ್ಲೂ ಕೂಡ ನಮ್ಗೆ ಫುಲ್ಲಿ ಫೈಬರ್ ಬಾಡಿನ ಸಿಗ್ತೈತಿ. ಇಲ್ಲೂ ಕೂಡ ನಮ್ಗೆ ಸಿಂಪಲ್ ಅಂತೇಳಿ ಸ್ಟಿಕ್ರಿಂಗ್ ಕೂಡ ಮಾಡಿದ್ದಾರೆ. ಮತ್ತು ಇಲ್ಲಿ ರೆಡ್ ಮತ್ತು ಇಲ್ಲಿ ವೈಟ್ ಕಲರು ಸ್ಟಿಕ್ರಿಂಗ್ ಐತಿ. ಸೊ ಇಲ್ಲಿ ನೋಡೋದಾದ್ರೆ ನಮ್ಗೆ ಪಿಲ್ಲನ್ ಪುಟ್ರೆಸ್ಟ್ ಇಲ್ಲಿ ಸಿಗ್ತಾವೆ. ಒಂಥರ ಡಿಫ್ರೆಂಟ್ ಆಗಿರುವಂಥ ಪಿಲ್ಲನ್ ಪುಟ್ರೆಸ್ಟನ್ನ ಕೊಟ್ಟಾರೆ. ಇದು ಯಾವುದೋ ಅಡ್ಜಸ್ಟೇಬಲ್ ಪಿಲ್ಲನ್ ಪುಟ್ರೆಸ್ಟ್ ಇರೋಂಗಿಲ್ಲ. ಸೊ ಇಷ್ಟ ಪಿಲ್ಲನ್ ಪುಟ್ರೆಸ್ಟ್ ಇರ್ತೈತಿ. ಇಲ್ಲಿ ಕುಂತ ನೀವು ಇಲ್ಲಿ ಆರಾಮಾಗಿ ಕಂಫರ್ಟಾಗಿ ಕಾಲಿಟ್ಕೊಂಡನ ಹೋಗ್ಬೋದು. ಇನ್ನು ಹಿಂದಿನ ಸಸ್ಪೆನ್ಷನ್ ನೋಡೋದಾದ್ರೆ ನಮ್ಗೆ ಮೋನೋಸಾಕ್ ಸಸ್ಪೆನ್ಷನ್ ಬರ್ತೈತಿ. ಯಾವ ಥರ ರೆಡ್ ಕಲರ್ ಒಳಗೆ ಲುಕ್ ಕೊಟ್ಟಾರೆ. ಸೊ ನಿಮ್ಗೆ ಲುಕ್ ನೋಡೋಕೆ ಇನ್ನೂ ಚಲೋ ಅನಿಸ್ತೈತಿ ರೆಡ್ ಕಲರ್ ಒಳಗೆ ಕೊಟ್ಟಿರೋದ್ರಿಂದ. ಇಲ್ಲಿ ನೋಡ್ಬೋದು ನೀವು ಒಂದು ಸ್ವಿಂಗ್ ಆರ್ಮ್ ಐತಿ. ಇದು ಫುಲ್ಲಿ ಮೆಟಾಲಿಕ್ ಒಳಗೆ ಐತಿ. ಇನ್ನು ಹಿಂದೆ ಬಂದುಬಿಟ್ಟು ನಿಮ್ಗೆ 190 mm ಡಿಸ್ಕ್ ಬ್ರೇಕ್ ಸಿಗ್ತೈತಿ. ಮತ್ತು ಟೈರ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ 90/90 ಸೆಕ್ಷನ್. ಇದು ಕೂಡ 12 ಇಂಚ್ ಅಲಾವೆಲ್ಲ ಸಿಗ್ತೈತಿ. ಸೊ ಫ್ರಂಟ್ ಹಿಂದೆ ನಿಮ್ಗೆ 2 ಕಡೆ ಸೇಮ್ ಸೈಜ್ ಟೈರ್ ಸಿಗ್ತಾವೆ. ಮತ್ತು 2 ಕೂಡ ನಿಮ್ಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರ್ತಾವೆ. ಇನ್ನು ರಿಯರ್ ಲುಕ್ಕು ಕೂಡ ನೋಡ್ಬೋದು ನೀವು ಯಾವ ಥರ ಒಂದು ಶಾರ್ಪ್ ಎಡ್ಜ್. ಇದನ್ನೆಲ್ಲ ಕಾಲೇಜ್ ಹುಡುಗರು ನೋಡ್ರೆ ಬಿಡದಂಥ ಗಾಡಿ ಐತಿ. ಆ ಥರ ಒಂದು ಲುಕ್ಸನ್ನು ಕೊಟ್ಟಾರೆ ಈ ಗಾಡಿ ಒಳಗೆ. ರಿಯರ್ ಲುಕ್ ನೋಡ್ಬೋದು ನೀವು ಒಂಥರ 2 ಕಡೆ ವಿ ಶೇಪ್ ಇರುವಂಥ ಟೈಲ್ಯಾಂಪನ್ನು ಕೊಟ್ಟಾರೆ. ಇದು ಕೂಡ ನಮ್ಗೆ LED ಒಳಗೆ ಕೊಟ್ಟಾರೆ. ಸೊ ಇದು ಈಗ ನಾರ್ಮಲ್ ಐತಿ. ಬ್ರೇಕ್ ಹಿಡ್ರೆ ಇನ್ನೂ ಕೂಡ ಬ್ರೈಟ್ ಆಕೈತಿ. ನೋಡ್ಬೋದು ನೀವು ಬ್ರೇಕ್ ಹಿಡಿದ್ರೆ ಎಷ್ಟು ಬ್ರೈಟ್ ಆಕೈತಿ ಅಂತೇಳಿ. ಸೊ ನಿಮ್ಗೆ ಡೇ ಲೈಟ್ ಒಳಗೆ ಇಷ್ಟು ಬ್ರೈಟ್ನೆಸ್ ಸಿಗ್ತೈತಿ. ಇನ್ನು ರಾತ್ರಿ ಅದು ಹೊಂಟ್ರೆ ಇನ್ನೂ ಕೂಡ ಜಾಸ್ತಿ ಬ್ರೈಟ್ ಸಿಗ್ತೈತಿ. ಸೊ ಇನ್ನು ಹಿಂದಿನ ಇಂಡಿಕೇಟರ್ ಎಲ್ಲಿದಾವ ಅಂತ ನೋಡೋದಾದ್ರೆ ನಮ್ಗೆ ಇಲ್ಲಿ ಸೈಡ್ ಇಂಡಿಕೇಟರ್ ಸಿಗ್ತಾವೆ. ಸೊ ಈಚೆ ಕಡೆ ಒಂದು ಇವು ಕೂಡ ನಮ್ಗೆ LED ಇಂಡಿಕೇಟರ್ ಸಿಗ್ತಾವೆ. ಮತ್ತು ಹಜಾರ್ ಲೈಟ್ ಕೂಡ ಇಲ್ಲಿ ನಮ್ಗೆ ಇಲ್ಲೇ ಸಿಗ್ತೈತಿ. ಮತ್ತು ಇಲ್ಲಿ ನಮ್ಮ ನೋಡೋ ಸಿಂಪಲ್ ಅಂತೇಳಿ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ನಮ್ಗೆ ಒಂದು ಲೈಟ್ ಸಿಗ್ತೈತಿ. ಇಲ್ಲಿ ನಾವು ನಂಬರ್ ಪ್ಲೇಟ್ ಹಾಕೋಬೋದು. ರಾತ್ರಿ ನಂಬರ್ ಪ್ಲೇಟ್ ಕಾಣಲಿ ಅಂತೇಳಿ ಇಲ್ಲಿ ಒಂದು LED ಲೈಟ್ ಕೂಡ ಕೊಟ್ಟಾರೆ. ಮತ್ತು ಇದು ಹಿಂದೆ ಒಂದು ರಿಫ್ಲೆಕ್ಟರ್. ಇದು ಬಂದುಬಿಟ್ಟು ನಿಮ್ಗೆ ಫುಲ್ಲಿ ಶಾರ್ಪ್ ಎಡ್ಜ್ ಇರುವಂಥ ಮಡ್ಗಾಡನ್ನು ಕೊಟ್ಟಾರೆ. ಇದು ಕೂಡ ನಮ್ಗೆ ಫೈಬರ್ ಒಳಗೆ ಸಿಗ್ತೈತಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಒಂಥರ ಡಿಫ್ರೆಂಟ್ ಆಗಿರುವಂಥ ಮೋಟ್ರನ್ನು ಕೊಟ್ಟಾರೆ. ಈ ಗಾಡಿ ಒಳಗೆ ನಿಮ್ಗೆ PMS ಮೋಟ್ರ್ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಮೋಟ್ರ್ ಬಂದುಬಿಟ್ಟು ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಇಲ್ಲಿ ಇರ್ತೈತಿ. ಆದರೆ ಈ ಗಾಡಿ ಒಳಗೆ ನಿಮಗೆ ಸಸ್ಪೆನ್ಷನ್ ಕಡೆ ಅಲ್ಲಿ ಮೋಟ್ರ್ ಅಲ್ಲಿ ಸಿಗ್ತೈತಿ. ಸೊ ಇದು ನಿಮ್ಗೆ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೈತಿ. ಅದಷ್ಟೇ ಅಲ್ಲ ಇಲ್ಲಿ ನೋಡ್ಬೋದು ನೀವು ಹಿಂದೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಸಾರಿ ಗಾರ್ಡ್ ಥರ ಒಂದು ಗಾರ್ಡ್ ಕೊಟ್ಟಾರೆ. ಸೊ ನಿಮ್ಗೆ ಏನರ ಸಾರಿ ವೀಲ್ ಒಳಗೆ ಸಿಕ್ಕೋಬಾರ್ದು ಅಂತೇಳಿ ಸೇಫ್ಟಿ ಸಂಬಂಧ ಕೊಟ್ಟಾರೆ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಬೆಲ್ಟ್ ಡ್ರೈವ್ ಸಿಗ್ತೈತಿ.
ಮತ್ತು ಇಲ್ಲಿ ನೋಡ್ಬೋದು ನೀವು ಬೆಲ್ಟನ್ನು ಫುಲ್ಲಾಗಿ ಕವರ್ ಮಾಡಿದ್ದಾರೆ. ಬೆಲ್ಟಿಗೆ ಧೂಳು ಗಾಳಿ ಎಲ್ಲ ಡಸ್ಟ್ ಎಲ್ಲ ಕುಂದಿರಬಾರ್ದು ಅಂತೇಳಿ. ಸೊ ರಾಡಿ ಏನಾದರೂ ಮಳೆಗಾಲ ಹೊಂಟ್ರೆ ಸಿಡಿಬಾರ್ದು ಅಂತೇಳಿ ಇಲ್ಲಿಂದ ಇಲ್ಲಿ ಮಟ್ಟ ನಿಮ್ಗೆ ಫುಲ್ಲಿ ಬೆಲ್ಟನ್ನು ಕವರ್ ಮಾಡಿದ್ದಾರೆ. ಮತ್ತು ಇದು ಬಂದುಬಿಟ್ಟು ಮೆಟಾಲಿಕ್ ಸ್ವಿಂಗ್ ಆರ್ಮ್ ಮೆಟಾಲಿಕ್ ಐತಿ, ಮೆಟಾಲಿಕ್ ಸ್ವಿಂಗ್ ಆರ್ಮ್ ಐತಿ. ಇನ್ನು ಸೀಟ್ ಬಗ್ಗೆ ನೋಡೋದಾದ್ರೆ ಸೀಟ್ ಅಂತೂ ಹೆವಿ ಕಂಫರ್ಟೇಬಲ್ ಅದಾವ. ಈ ಥರ ಒಂದು ಸೀಟ್ ಸಿಗ್ತದೆ ನಮ್ಗೆ. ಫ್ರಂಟ್ ರೈಡರ್ಗೆ ನಮ್ಗೆ ಇಲ್ಲಿ ಡೌನ್ಲೋಡ್ ಸಿಗ್ತೈತಿ. ಇನ್ನು ಪಿಲ್ಲನ್ ಕುಂಡ್ರ ಸ್ವಲ್ಪ ಅಪ್ ಸೈಡ್ ಒಳಗೆ ಕುಂದ್ರಬೇಕಾಕೈತಿ. ಒಂದು ಸ್ಪೋರ್ಟಿ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನಮ್ಗೆ ಒಂದು ಗ್ರ್ಯಾಬ್ ಹ್ಯಾಂಡಲ್ ಸಿಗ್ತಾವೆ, ಶಾರ್ಪ್ ಎಡ್ಜ್ ಇರುವಂಥ ಗ್ರ್ಯಾಬ್ ಹ್ಯಾಂಡಲ್ ಬಂದುಬಿಟ್ಟು ಫುಲ್ಲಿ ಮೆಟಾಲಿಕ್ ಒಳಗೆ ಐತೆ ನಮ್ಗೆ. ಈ ಥರ ನೋಡ್ಬೋದು ನೀವು ಗ್ರ್ಯಾಬ್ ಹ್ಯಾಂಡಲ್ ಯಾವ ಥರ ಐತೆ ಅಂತೇಳಿ. ಸೊ ಈಗ ಬೂಟ್ ಸ್ಟೋರಿ ಎಷ್ಟೈತೆ ಅಂತ ನೋಡೋಣ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಕೀ ಇಗ್ನಿಷನ್ ಆನ್ ಆಫ್ ಮಾಡೋದೈತಿ. ಸೊ ಇದನ್ನ ನಾವು ಲೆಫ್ಟ್ ಸೈಡ್ ತಿರುಗಿಸಿದ್ರೆ ನಮ್ಗೆ ಸೀಟ್ ಓಪನ್ ಆಕೈತಿ. ಸೀಟ್ ಓಪನ್ ಮಾಡಿದ್ರೆ ನೋಡಿದ್ರೆ ನಮ್ಗೆ ಒಂದು 35 ಲೀಟ್ರ್ ಇರುವಂಥ ಬೂಟ್ ಸ್ಪೇಸ್ ಸಿಗ್ತೈತಿ. ಅದು ಈ ಗಾಡಿದ ಮೇನ್ ಹೈಲೈಟ್ ಅಂತಲೂ ಹೇಳ್ಬೋದು. ಯಾಕಂದ್ರೆ ಭಾಳ ಗಾಡಿ ನಿಮ್ಗೆ 35 ಲೀಟ್ರ್ ಬೂಟ್ ಸ್ಪೇಸಸ್ ಸಿಗಂಗಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೂಡ ನಮ್ಗೆ ಒಂದು ಫಿಕ್ಸ್ಡ್ ಬ್ಯಾಟ್ರಿ ಸಿಗ್ತೈತಿ 5 ಕಿಲೋವ್ಯಾಟಿದ್ದು. ಸೊ ನೀವು ಜನ್ರೇಷನ್ ಒಳಗೆ ನೀವು ಒಂದು 1.7 ಕಿಲೋವ್ಯಾಟಿದ್ದು ಪೋರ್ಟೇಬಲ್ ಬ್ಯಾಟ್ರಿ ಸಿಗ್ತೈತೆ. ಅದರ ಜನ್ರೇಷನ್ 2 ಗಾಡಿ ಒಳಗೆ ನಿಮ್ಗೆ ಎಲ್ಲ ಕೂಡ ಫಿಕ್ಸ್ಡ್ ಬ್ಯಾಟ್ರಿನ ಸಿಗ್ತೈತಿ. ಮತ್ತು 35 ಲೀಟ್ರ್ ಬೂಟ್ ಸ್ಪೇಸ್ ಸಿಗ್ತೈತಿ. ಇಲ್ಲಿ ನಿಮ್ಮ ಚಾರ್ಜರ್ ಅಂದ್ರೆ ಗಾಡಿ ಚಾರ್ಜ್ ಹಾಕೋದೆಲ್ಲನೂ ಇಟ್ಕೋಬೋದು. ಮತ್ತು ಫುಲ್ ಸೈಡ್ ಹೆಲ್ಮೆಟ್ ಇಟ್ಕೋಬೋದು. ಮತ್ತು ಇಲ್ಲೇನಾದರೂ ನೀವು ಮೊಬೈಲ್ ಅದು ಇಟ್ಕೋದಿತ್ತಂದ್ರೆ ಮೊಬೈಲ್ ಇಡುವಂಗೆ ಒಂದು ಸ್ಪೇಸ್ ಕೂಡ ಕೊಟ್ಟಾರೆ. ಮತ್ತು ಇಲ್ಲಿ ನೋಡಿ ರಾತ್ರಿ ಏನಾದರೂ ಗಾಡಿ ಓಪನ್ ಮಾಡಿದರೆ ಏನಾದರೂ ನೀವು ಇಟ್ಟಿದ್ದ ಐಟಮ್ಸ್ ಕಾಣಲಿ ಅಂತೇಳಿ ಇಲ್ಲಿ ಒಂದು LED ಸ್ಟ್ರಿಪ್ ಲೈಟನ್ನು ಕೂಡ ಕೊಟ್ಟಾರೆ. ಲೆಗ್ ರೂಮ್ ನೋಡೋಕೆ ನಮ್ಗೆ ಈ ಥರ ಒಂದು ಲೆಗ್ ರೂಮ್ ಸಿಗ್ತೈತಿ. ಫುಟ್ಬೋರ್ಡ್ ಯಾವ ಥರ ವೈಡ್ ಐತೆ ಅಂತ ನೋಡ್ಬೋದು. ಇಲ್ಲಿ ಒಂದು ವಾಟರ್ ಕ್ಯಾನ್ 20 ಲೀಟರ್ಸ್ ವಾಟರ್ ಕ್ಯಾನ್ ಇರ್ತೈತಲ್ಲ ಅದನ್ನು ಕೂಡ ಇಟ್ಕೋಬೋದು. ಸೊ ಇದು ಮೇನ್ಲಿ ಬಂದುಬಿಟ್ಟು ಯೂತ್ಸ್ ಓರಿಯೆಂಟೆಡ್ ಗಾಡಿ ಆಗಿರೋದ್ರಿಂದ ನಿಮ್ಗೆ ಒಂದು ಫುಟ್ಬೋರ್ಡ್ ಸ್ವಲ್ಪ ಕಮ್ಮಿ ಸ್ಪೇಸ್ ಸಿಗ್ತೈತೆ ಅಂತಲೇ ಹೇಳ್ಬೋದು. ಇನ್ನು ಚಾವಿ ನೋಡೋದಾದ್ರೆ ನಮ್ಗೆ ಈ ಥರ ಒಂದು ಸಿಂಪಲ್ ಆಗಿರುವಂಥ ಚಾವಿ ಸಿಗ್ತೈತಿ. ಇಗ್ನಿಷನ್ ಪಾಯಿಂಟ್ ಬಂದುಬಿಟ್ಟು ನಮ್ಗೆ ಇಲ್ಲಿ ಇಗ್ನಿಷನ್ ಪಾಯಿಂಟ್ ಸಿಗ್ತೈತಿ. ಈ ಕಡೆ ಲೆಫ್ಟ್ ಸೈಡ್ ತಿರುಗಿಸಿದ್ರೆ ನಮ್ಗೆ ಸೀಟ್ ಓಪನ್ ಆಕೈತಿ. ಇನ್ನೂ ಕೂಡ ಹಂಗೆ ತಿರುಗಿಸಿದ್ರೆ ಪೂರಾ ಹ್ಯಾಂಡಲ ಲಾಕ್ ಆಕೈತಿ. ಮತ್ತು ಅದಷ್ಟೆಲ್ಲ ಇಗ್ನಿಷನ್ ಪಾಯಿಂಟ್ ಬಾಜುನ ನಮ್ಗೆ ಇಲ್ಲಿ ಒಂದು USB ಚಾರ್ಜಿಂಗ್ ಕೇಬಲ್ ಪಾಯಿಂಟ್ ಕೊಟ್ಟಾರ. ಸೊ ಇದರಿಂದ ನೀವು ಆರಾಮಾಗಿ ನಿಮ್ಮ ಫೋನ್ನ ಚಾರ್ಜ್ ಮಾಡ್ಬೋದು. ಸೊ ಫೋನ್ ಚಾರ್ಜ್ ಮಾಡಿ ಇಟ್ಕೋಕೆ ಒಂದು ಸ್ಪೇಸ್ ಬೇಕಲ್ಲ, ಇದಕ್ಕೆ ನಿಮ್ಗೆ ಇಲ್ಲಿ ಒಂದು 2 to 3 ಲೀಟ್ರ್ ಗ್ಲೋ ಬಾಕ್ಸನ್ನು ಸ್ಪೇಸ್ ಇರುವಂಥ ಒಂದು ಗ್ಲೋ ಬಾಕ್ಸನ್ನು ಕೊಟ್ಟಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೀವು ಫೋನ್ ವಾಲೆಟ್ ಆರಾಮಾಗಿ ಎಲ್ಲನೂ ಕೂಡ ಇಟ್ಕೊಂಡು ಹೋಗ್ಬೋದು. ಅದಷ್ಟೇ ಅಲ್ಲ, ನೀವೇನಾದರೂ ಒಂದು ಕ್ಯಾರಿ ಬ್ಯಾಗ್ ಯಾವ ಥರ ಒಂದು ಬ್ಯಾಗ್ ತೊಗೊಂಬಂದಿದ್ರೆ ಸೊ ಇಲ್ಲಿ ನಿಮ್ಗೆ ಒಂದು ಹುಕ್ ಕೂಡ ಕೊಟ್ಟಾರೆ. ಇಲ್ಲಿ ನೀವು ನಿಮ್ಮ ಬ್ಯಾಗ್ಸನ್ನು ಆರಾಮಾಗಿ ಹಾಕೋಬೋದು. ಬ್ಯಾಡ ಅಂದ್ರೆ ಈ ಥರ ಬಿಟ್ಟರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇದೆ ಇನ್ಬಿಲ್ಟ್ ಆಗಿರ್ತೈತಿ. ಇನ್ನು ನೀವು ಗಾಡಿ ಚಾರ್ಜ್ ಮಾಡೋಕ್ಕೆ ಸೀಟ್ ಓಪನ್ ಮಾಡೋ ಅವಶ್ಯಕತೆ ಯಾವುದೂ ಇರೋಂಗಿಲ್ಲ. ಇಲ್ಲೇ ನಿಮ್ಗೆ ಒಂದು ಚಾರ್ಜಿಂಗ್ ಪಾಯಿಂಟನ್ನು ಕೊಡ್ತಾರೆ. ಸೊ ಇಲ್ಲಿ ನೀವು ಆರಾಮಾಗಿ ಇದನ್ನು ಓಪನ್ ಮಾಡಿ ಇಲ್ಲಿ ಚಾರ್ಜ್ ಹಾಕ್ಬೋದು ಗಾಡಿನ. ಮತ್ತು ಈ ಸಿಂಪಲ್ ಒನ್ ಗಾಡಿ ಒಳಗೆ ಇನ್ನೊಂದು ಮೇನ್ ಹೈಲೈಟ್ ಏನಪ್ಪ ಅಂತಂದ್ರೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 7 ಇಂಚ್ ಫುಲ್ಲಿ ಕಲರ್ TFT ಟಚ್ ಸ್ಕ್ರೀನ್ ಡಿಸ್ಪ್ಲೇ ಬರ್ತೈತಿ. ಬೇರೆ ಗಾಡಿ ಒಳಗೆ ನೀವೆಲ್ಲನೂ ಅಷ್ಟು TFT ಡಿಸ್ಪ್ಲೇ ಇದ್ರೂ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇರೋಂಗಿಲ್ಲ. ಆದರೆ ಈ ಗಾಡಿ ಒಳಗೆ ನಿಮ್ಗೆ 7 ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಕೊಡ್ತಾರೆ. ಸೊ ಇದನ್ನು ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಆನ್ ಆಕೈತೆ ಅಂತೇಳಿ. ಸೊ ಆನ್ ಮಾಡಿದ ಕೂಡಲೇ ನಿಮ್ಗೆ ಈ ಥರ ಒಂದು ಸೌಂಡ್ ಬರ್ತೈತಿ, ಈ ಥರ ಒಂದು ಫೇಸ್ ಸ್ಕ್ರೀನ ಬರ್ತೈತಿ. ಮತ್ತು ಈ ಟಚ್ ಸ್ಕ್ರೀನ್ ಡಿಸ್ಪ್ಲೇಗೆ ನೀವು ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಮಾಡ್ಕೋಬೋದು. ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡ್ರೆ ನಿಮ್ಗೆ ಇದ್ರೊಳಗೆ ಟರ್ನ್ ಬೈ ಟರ್ನ್ ನೇವಿಗೇಷನ್, ಕಾಲ್ ಅಲರ್ಟ್, ಮೆಸೇಜ್ ಅಲರ್ಟ್ ಎಲ್ಲನೂ ಸಿಗ್ತೈತಿ. ನೀವು ಯಾವುದೋ ಬಟನ್ ಒತ್ತೋ ಅವಶ್ಯಕತೆ ಇರೋಂಗಿಲ್ಲ, ಇಲ್ಲಿ ನಿಮಗೆ ಎಲ್ಲ ನೋಡೋಕೆ ಸಿಗ್ತೈತಿ. ಈಗ ನಾವು ಇಕೋ ಮೋಡ್ ಒಳಗದೀವಿ, ಅದಕ್ಕೆ ಇಕೋ ಮೋಡ್ ಅಂತ ತೋರಿಸ್ತೈತಿ. ಇನ್ನೂ ಎಷ್ಟು ರೇಂಜ್ ಹೋಗ್ತೈತೆ ಅಂತ ರೇಂಜ್ ಕೂಡ ತೋರಿಸ್ತೈತಿ. ಇಲ್ಲಿ ನಿಮ್ಗೆ ಸ್ಪೀಡೋಮೀಟ್ರ್, ಇಲ್ಲಿ ನಿಮ್ಗೆ ಡೇಟ್ ಟೈಮ್ ಎಲ್ಲನೂ ಕೂಡ ತೋರಿಸ್ತೈತಿ. ಇದ್ರೊಳಗೆ ಇನ್ಬಿಲ್ಟ್ ಸಿಮ್ ಕೂಡ ಇರ್ತೈತಿ. ಸೊ ಆ ಸಿಮ್ಮಿಂದ ನಿಮ್ಗೆ ನೆಟ್ವರ್ಕ್ ಕನೆಕ್ಷನ್ ಕೂಡ ಇರ್ತೈತಿ. ನೀವು ಬ್ಲೂಟೂತ್ ಕನೆಕ್ಟಿವಿಟಿ ಮಾಡಲಿಕ್ಕೂ ಕೂಡ ನಿಮ್ಗೆ ಟರ್ನ್ ಬೈ ಟರ್ನ್ ನೇವಿಗೇಷನ್ ತೋರಿಸ್ತೈತಿ. ಸೊ ಈಗ ನಾವು ಕನೆಕ್ಟ್ ಆಗಿಲ್ಲ, ನಾಟ್ ಕನೆಕ್ಟೆಡ್ ಅಂತೇಳಿ ತೋರಿಸ್ತೈತಿ. ನಿಮ್ಗೆ ಇಲ್ಲಿ ಟ್ರಿಪ್ ಬಿ ಎಲ್ಲನೂ ಕೂಡ ತೋರಿಸ್ತೈತಿ. ಓಡೋಮೀಟ್ರ್, ಕರೆಂಟ್ ಟ್ರಿಪ್ ಎಷ್ಟಾಗೈತೆ ಅಂತ ಕೂಡ ತೋರಿಸ್ತೈತಿ. ಮತ್ತು ಇಲ್ಲಿ ಬಂದುಬಿಟ್ಟು ನಿಮ್ಗೆ ಬ್ಯಾಟ್ರಿ ಪರ್ಸೆಂಟೇಜ್ ಇನ್ನೂ ಎಷ್ಟು ಐತಿ ಇದು ಅಂತೇಳಿ ತೋರಿಸ್ತೈತಿ. ಈಗ ನೋಡ್ಬೋದು ನೀವು 97 ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತೈತಿ. ಗಾಡಿ ಆನ್ ಇತ್ತಂದ್ರೆ ಆನ್ ಅಂತ ತೋರಿಸ್ತೈತಿ, ಆಫ್ ಇತ್ತಂದ್ರೆ ಆಫ್ ಅಂತ ಕೂಡ ತೋರಿಸ್ತೈತಿ. ಇಲ್ಲಿ ನಿಮ್ಗೆ ಒಂದು ಮೆನು ಒಳಗೆ ತೋರಿಸ್ತೈತಿ. ಇಲ್ಲಿ ಸ್ಕೂಟ್ರ್ ಕಂಟ್ರೋಲ್ಸ್ ಒಳಗೆ ನೀವು ಎಮರ್ಜೆನ್ಸಿ ಬೇಕಾದ್ರೆ ಎಮರ್ಜೆನ್ಸಿ. ಸೊ ನಾವು ಕಂಟ್ರೋಲ್ಸ್ ಒಳಗೆ ನಾವು ಹೋಗಿ ನೋಡಿದ್ರೆ ಬ್ಲೂಟೂತ್ ಕನೆಕ್ಟ್ ಆಗೈತಿ ಇಲ್ಲ ತೋರಿಸ್ತೈತಿ. ಇಲ್ಲೇ ಡಿಸ್ಪ್ಲೇ ಕಂಟ್ರೋಲ್ಸ್, ನಿಮ್ಗೆ ಯಾವ ಥೀಮ್ ಬೇಕು ಅದನ್ನೆಲ್ಲನೂ ಸೆಟಪ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಿಮ್ಗೆ ಸೌಂಡ್ ಕನೆಕ್ಟ್, ಇದು ಪಾರ್ಕ್ ಆಗುವಾಗ ಪಾರ್ಕ್ ಅಸಿಸ್ಟ್ ಸೌಂಡ್ ಬರ್ತೈತಲ್ಲ ಅದನ್ನು ನಿಮ್ಗೆ ಬ್ಯಾಡ್ ಅಂದ್ರೆ ಮ್ಯೂಟ್ ಕೂಡ ಮಾಡ್ಕೋಬೋದು. ಟರ್ನ್ ಇಂಡಿಕೇಷನ್ ಮಾಡುವಾಗ ಅಂದರೆ ಇಂಡಿಕೇಟರ್ ಹಾಕಿದಾಗ ನಿಮ್ಗೆ ಸೌಂಡ್ ಬರ್ತೈತಲ್ಲ ಅದನ್ನು ಕೂಡ ನಿಮ್ಗೆ ಬ್ಯಾಡ್ ಅಂದ್ರೆ ಆಫ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಿಮ್ಗೆ ಲೈಟ್ಸ್ ತೋರಿಸ್ತೈತಿ. ಸೊ ಯಾವ ಥರ ಲೈಟ್ ಮೋಡ್ ಬೇಕಂತೇಳಿ ಅದನ್ನು ಕೂಡ ಆನ್ ಆಫ್ ಎಲ್ಲನೂ ಮಾಡ್ಕೋಬೋದು. ಮತ್ತು ಅದಷ್ಟೆಲ್ಲ ನಿಮ್ಗೆ ಸ್ಕೂಟ್ರ್ ಬಗ್ಗೆ ಏನಾದರೂ ನಾಲೆಜ್ ಇತ್ತು, ಎಷ್ಟೆಷ್ಟು ಇದಾಗಿತ್ತು ಅಂದ್ರೆ ಇಲ್ಲಿ ನಿಮ್ಗೆ ಟ್ರಾಕ್ಷನ್ ಕಂಟ್ರೋಲ್, ರೇನ್, ಟ್ರ್ಯಾಕ್, ರ್ಯಾಲಿ ಇದನ್ನೆಲ್ಲನೂ ನೀವು ಇಟ್ಕೋಬೋದು.
ಮತ್ತು ಚಾರ್ಜಿಂಗ್ ಮಾಡುವಾಗ ನಾರ್ಮಲ್ ಚಾರ್ಜ್ ಐತು, ಸ್ಮಾರ್ಟ್ ಚಾರ್ಜ್ ಐತು, ಚಾರ್ಜಿಂಗ್ ಲಿಮಿಟ್ ಎಸ್ ಐತಿ. ಮತ್ತು ಇದು ಪ್ರೈವಸಿ ಬಗ್ಗೆ ನೋಡೋದ್ರೆ ನಿಮ್ಗೆ ಲೈವ್ ಲೊಕೇಶನ್ ಕೂಡ ತೋರಿಸ್ತೈತಿ. ಇದ್ರೊಳಗೆ ನೀವು ಜಿಯೋ ಫೆನ್ಸಿಂಗ್ ಕೂಡ ಐತಿ ಮತ್ತು ಆ್ಯಂಟಿ ಥೆಫ್ಟ್ ಸಿಸ್ಟಮ್ ಕೂಡ ಐತಿ. ನೀವು ಯಾವುದಾದ್ರೂ ಕಳು ಮಾಡ್ಕೊಂಡು ಹೊಂಟಿದ್ರೆ ನಿಮ್ಗೆ ಆಲ್ಮೋಸ್ಟ್ ಆಗಿ ಮೆಸೇಜ್ ಬರ್ತೈತಿ ಮತ್ತು ಗಾಡಿ ಆನ್ ಆಗಂಗಿಲ್ಲ. ಅದ ನಿಮ್ಗೆ ಮತ್ತು ಇನ್ನು ಇನ್ಬಿಲ್ಟ್ ಮ್ಯಾಪ್ ಐತೆ ಅಂತ ಹೇಳಿದನಲ್ಲ. ಸೊ ಇದು ಇಂಡಿಯಾ ಒಳಗಿರುವಂಥ ಮ್ಯಾಪ್, ಗೂಗಲ್ ಮ್ಯಾಪ್ ಯಾವ ಥರ ಐತೆ ಅದೇ ಥರ ಇಂಡಿಯನ್ ಮ್ಯಾಪದ್ದು ಒಂದು ಇಲ್ಲಿ ಇದು ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಸೊ ನಿಮ್ಗೆ ಇಲ್ಲಿ ನೀವು ಎಲ್ಲೆಲ್ಲಿ ಅದರಿ, ಯಾವ್ಯಾವ ಥರ ಎಲ್ಲೆಲ್ಲಿ ಅದರಿ, ನಿಯರ್ ಬೈ ಏನೇನು ಐತಿ, ನಮ್ಮ ಫೋನ್ ಒಳಗೆ ಯಾವ ಥರ ತೋರಿಸತ್ತಲ್ಲ ಅದೇ ಥರನ ನಿಮ್ಗೆ ಮ್ಯಾಪ್ಸ್ ಎಲ್ಲನೂ ತೋರಿಸೈತಿ. ಸೊ ನೀವು ಈ ಗಾಡಿ ತೊಗೊಂಡು ಲಾಂಗ್ ಕೂಡ ಹೋಗ್ಬೋದು. ಆಲ್ಮೋಸ್ಟ್ ರೇಂಜ್ ಜಾಸ್ತಿ ಐತಿ, ಎಷ್ಟೆಷ್ಟು ಐತೆ ಅಂತ ಹೇಳ್ತೀನಿ. ಮತ್ತು ಇದ್ರೊಳಗೆ ನಿಮ್ಗೆ ಟೆಂಪ್ರೇಚರ್ ಕೂಡ ತೋರಿಸೈತಿ. ಮೊಬೈಲ್ ಇಟ್ಟಂಗೆ ಒಂದು ಮೊಬೈಲ್ ನಿಮ್ಗೆ ಎಕ್ಸ್ಟ್ರಾ ಒಂದು ಮೊಬೈಲ್ ಕೊಟ್ಟಂಗೆ ಆ ಥರನೂ ಎಲ್ಲನೂ ನಿಮ್ಗೆ ಕೊಟ್ಟಾರೆ. ಸೊ ಅದಷ್ಟಲ್ಲ, ನೀವು ಇಲ್ಲಿ ವೇರ್ ಟು ಗೋ ಅಂತ ಐತಲ್ಲ, ಇಲ್ಲಿ ನೀವು ಎಲ್ಲಿ ಹೋಗ್ಬೇಕಂತೇಳಿ ಟೈಪ್ ಮಾಡಿದ್ರೆ ನಿಮ್ಗೆ ಆ ಲೊಕೇಶನ್ ನಿಮ್ಮ ಫೋನ್ ಒಳಗೆ ಯಾವ ಥರ ಇಲ್ಲಿ ಹೋಗ್ಬೇಕನಾ ಅಂತೇಳಿ ಟೈಪ್ ಮಾಡ್ಕೊಂಡು ಇದು ಮಾಡ್ತಾರಲ್ಲ, ಆ ಲೊಕೇಶನ್ನ ನೀವು ಎಲ್ಲಾದರೂ ಟೈಪ್ ಮಾಡಿದ್ರೆ ಸೊ ನಿಮ್ಗೆ ಅಲ್ಲಿಗೂ ಕೂಡ ಇದು ಆರಾಮಾಗಿ ಕರ್ಕೊಂಡು ಹೋಗ್ತೈತಿ. ಸೊ ನೀವೇನಾದರೂ ಝೊಮ್ಯಾಟೊ, ಸ್ವಿಗ್ಗಿ ಡೆಲಿವರಿ ಅಂದರೆ ಡೆಲಿವರಿ ರ್ಯಾಪಿಡೋ ಏನಾದರೂ ಮಾಡತ್ತಿದ್ರೆ ನಿಮ್ಗೆ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ಇದ್ರೊಳಗೂ ಕೂಡ ನೀವು ಆರಾಮಾಗಿ ಲೊಕೇಶನ್ ಹಾಕೊಂಡು ಹೋಗ್ಬೋದು. ಮತ್ತು ನೀವು ಫೇವ್ರೇಟ್ ಅಂದರೆ ನೀವು ಸ್ಪಾಟ್ ಯಾವುದಾದ್ರೂ ಫೇವ್ರೇಟ್ ಇತ್ತು ಅಂದ್ರೆ ಅದನ್ನು ಕೂಡ ಇಟ್ಕೋಬೋದು. ಮುಂದೆ ಯಾವ್ಯಾವ ಸ್ಟೇಷನ್ಸ್ ಅದಾವೆ ಅಂತೇಳಿ, ಅಂದ್ರೆ ನಿಮ್ಗೆ ಗಾಡಿ ಚಾರ್ಜ್ ಖಾಲಿ ಹಾಕಿ ಬಂದಿತ್ತು ಅಂದ್ರೆ ಮುಂದೆ ನಿಯರ್ ಬೈ ಯಾವ ಸ್ಟೇಷನ್ಸ್ ಅದಾವೆ ಅಂತೇಳಿ ಅದನ್ನು ಕೂಡ ಎಲ್ಲನೂ ತೋರಿಸೈತಿ. ಸೊ ಇಷ್ಟು ಫೀಚರ್ಸ ನಾ ಯಾವ ಗಾಡಿ ಒಳಗೂ ನೋಡಿಲ್ಲ. ಆಲ್ಮೋಸ್ಟ್ ಬೇರೆ ಗಾಡಿ ಒಳಗೆ ಇರೋದಂಥ ಫೀಚರ್ಸನ್ನು ಈ ಗಾಡಿ ಒಳಗೆ ಕೊಟ್ಟಾರಂತಲೇ ಹೇಳ್ಬೋದು. ಇನ್ನು ಈ ಗಾಡಿ ಒಳಗೆ ಮೋಡ್ಸ್ ನೋಡೋದಂದ್ರೆ 6 ಮೋಡ್ಸ್ ಇರ್ತಾವೆ. ಬೇರೆ ಗಾಡಿ ಒಳಗೆ ನೋಡೋದ್ರೆ 3 ಮೋಡ್ಸ್ ಇರ್ತಾವೆ, ರೈಡ್, ಇಕೋ, ಸ್ಪೋರ್ಟ್ ಅಂತೇಳಿ. ಆದರೆ ಈಗ ಈ ಗಾಡಿ ಒಳಗೆ ನಮ್ಗೆ 6 ಮೋಡ್ಸ್ ಕೊಟ್ಟಾರೆ. ಇಲ್ಲಿ ನೋಡ್ಬೋದು ನೀವು, ಈಗ ಇದು ಈಕೋ ಎಕ್ಸ್ ಮೋಡ್ ಒಳಗೆ ಐತಿ. ನೀವು ಇದನ್ನು ಚೇಂಜ್ ಮಾಡ್ಕೋಬೇಕಂತಂದ್ರೆ ಈಕೋ ಮೋಡ್ ಒಳಗೂ ಚೇಂಜ್ ಮಾಡ್ಕೋಬೋದು. ಇನ್ನು ಹಂಗೆ ರೈಟ್ ಸ್ಲೈಡ್ ಮಾಡಿದ್ರೆ ರೈಡ್ ಮೋಡ, ಏರ್ ಮೋಡ ಮತ್ತು ಸಾನಿಕ್, ಮತ್ತು ಇನ್ನೊಂದು ಸತ ಲಾಂಗ್ ಪ್ರೆಸ್ ಮಾಡಿದರೆ ನಿಮ್ಗೆ ಸಾನಿಕ್ ಎಕ್ಸ್ ಅಂತೇಳಿ. ಸೊ ಇಷ್ಟೆಲ್ಲ ನಿಮ್ಗೆ ಮೋಡ್ಸ್ ಅದಾವೆ. ಅದು ಇನ್ನೂ ರೈಡ್ ಮಾಡ್ಕೊಂಡು ಹೋಗುವ ನಿಮ್ಗೆ ಎಷ್ಟೆಷ್ಟು ರೇಂಜ್ ಕೊಡ್ತೈತಿ, ಎಷ್ಟೆಷ್ಟು ಸ್ಪೀಡ್ ಅದಾವೆ ಅಂತೇಳಿ ಅವಾಗ ಹೇಳ್ತೀನಿ. ಇನ್ನು ಹ್ಯಾಂಡಲ್ ಬಾರ್ ನೋಡೋದಾದ್ರೆ ಲೆಫ್ಟ್ ಸೈಡ್ ನೋಡೋದು ನಮ್ಗೆ ರೇರ್ ಬ್ರೇಕ್ ಲಿವರ್ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಹೈ ಬೀಮ, ಲೋ ಬೀಮ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಇಂಡಿಕೇಟರ್ಸ್ ಬಟನ್, ಯಾವ ಕಡೆ ಇಂಡಿಕೇಟರ್ ಹಾಕ್ತೀರಿ ಆ ಕಡೆ ಇಂಡಿಕೇಟರ್ ಆಗ್ತೈತಿ. ಇದು ಬಂದುಬಿಟ್ಟು ನಿಮ್ಗೆ ಡಿಸ್ಪ್ಲೇ, ನೀವು ಏನಾರು ಟಚ್ ಸ್ಕ್ರೀನ್ ಯೂಸ್ ಮಾಡೋದಿಲ್ಲ ಅಂದ್ರೆ ಡಿಸ್ಪ್ಲೇಗೆ ಯೂಸ್ ಮಾಡ್ಕೊಳಕ್ಕೆ ಡಿಸ್ಪ್ಲೇನ ಏನೇನು ಚೇಂಜ್ ಮಾಡ್ಕೊಳ್ಳೋದಿರ್ತೈತಲ್ಲ ಆ ಥರ ಬಟನ್ನ ಇದನ್ನು ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ನಮ್ಗೆ ಹಾರ್ನ್ ಬಟನ್, ಹಾರ್ನ್ ಅಂತ ಹೆವಿ ಲೌಡ್ ಐತಿ. ಸೊ ಈಗ ಇಂಡಿಕೇಟರ್ ಹಾಕಿದ್ದ ಹೈ ಬೀಮ, ಲೋ ಬೀಮ ಎಲ್ಲನೂ ಕೂಡ ನಿಮ್ಗೆ ಈ ಸ್ಕ್ರೀನ್ ಡಿಸ್ಪ್ಲೇ ಒಳಗೆ ಅಂದ್ರೆ 7 ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಒಳಗೆ ತೋರಿಸೈತಿ. ಇನ್ನು ರೈಟ್ ಸೈಡ್ ನೋಡಿದ್ರೆ ನಮ್ಗೆ ಫ್ರಂಟ್ ಬ್ರೇಕ್ ಲಿವರ್ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ನಮ್ಗೆ ಆಕ್ಸಿಲರೇಟರ್, ಇದು ಬಂದುಬಿಟ್ಟು ನಿಮ್ಗೆ ಕ್ವಿಲ್ ಸ್ವಿಚ್ ಆನ್ ಆಫ್ ಮಾಡೋ ಬಟನ್ ಮತ್ತು ಪವರ್ ಸ್ಟಾರ್ಟ್ ಬಟನ್ನ ಎಲ್ಲನೂ ಕೂಡ ನಿಮ್ಗೆ ಇದ್ರೊಳಗೆ ಕೊಟ್ಟಾರೆ. ಸೊ ಇದು ಬಂದುಬಿಟ್ಟು ನಿಮ್ಗೆ ಮೋಡ್ಸ್ ಚೇಂಜ್ ಮಾಡೋ ಬಟನ್ನ ಇಲ್ಲಿ ಸಿಗ್ತೈತಿ ರೈಟ್ ಸೈಡ್ ಒಳಗೆ. ಸೊ ನೀವು ಯಾವ ಥರ ರೈಟಿಗೆ ಇದು ಮಾಡ್ತಿರಲ್ಲ ಆ ಥರ ನಿಮ್ಗೆ ಮೋಡ್ಸ್ ಜಾಸ್ತಿ ಹಾಕ್ಕೊಂತ ಹೋಗ್ತಾವೆ, ಮತ್ತು ಲೆಫ್ಟಿಗೆ ಬಂದಾಗ ನಿಮ್ಗೆ ಮೋಡ್ಸ್ ಕಮ್ಮಿ ಹಾಕ್ಕೊಂತ ಬರ್ತಾವೆ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಹಜಾರ್ ಲೈಟ್ ಕೂಡ ಕೊಟ್ಟಾರೆ. ಸೊ ಹಜಾರ್ ಲೈಟ್ ಬಟನ್ ಒಂದು ಸತ ಪ್ರೆಸ್ ಮಾಡಿದ್ರೆ ಹಜಾರ್ ಲೈಟ್ 4 ಆನ್ ಆಕಾವೆ. ಸೊ ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಗೆ ರಿವರ್ಸ್ ಮೋಡ್ ಕೂಡ ಐತಿ ಈ ಗಾಡಿ ಒಳಗೆ. ಈ ಗಾಡಿ ಒಳಗೆ ನಿಮ್ಗೆ ರಿವರ್ಸ್ ಮೋಡ್ ಕೂಡ ಕೊಟ್ಟಾರ. ಅಂದ್ರೆ ವುಮೆನ್ಸ್ಗೆಲ್ಲಾನು ಯೂಸ್ ಆಗಲಿ ಅಂತೇಳಿ ಹಿಂದೆ ತಳ್ಳೋ ಅವಶ್ಯಕತೆ ಬೇಡ ಅಂತೇಳಿ ರಿವರ್ಸ್ ಮೋಡ್ ಕೂಡ ಕೊಟ್ಟಾನ. ಅದು ನಿಮ್ಗೆ ಬಟನ್ ಆನ್ ಮಾಡಿ ತೋರಿಸೋಣ ಈಗ. ಸೊ ಫಸ್ಟ್ ನೀವು ರಿವರ್ಸ್ ಮೋಡ್ ಆನ್ ಮಾಡ್ಬೇಕಂದ್ರೆ ಗಾಡಿನೇ ಸ್ಟಾರ್ಟ್ ಮಾಡ್ಬೇಕು. ಬ್ರೇಕ್ ಹಿಡಿದ್ರೆ ಗಾಡಿ ಸ್ಟಾರ್ಟ್ ಆಕೈತಿ. ಸೊ ಈಗ ಗಾಡಿ ಸ್ಟಾರ್ಟ್ ಐತಿ. ಫ್ರಂಟ್ ಫಾರ್ವರ್ಡ್ ಮೋಡ್ ಒಳಗೆ ಐತಿ. ನೀವೇನಾರ ರಿವರ್ಸ್ ಮೋಡ್ ಒಳಗೆ ಹಾಕೋಬೇಕಿತ್ತಂದ್ರೆ ಇಲ್ಲಿ ಐತಿ ನಿಮ್ಗೆ ಬಟನ್. ಈ ಬಟನ್ನ ಪ್ರೆಸ್ ಮಾಡಿದರೆ, ಲಾಂಗ್ ಪ್ರೆಸ್ ಮಾಡಿದರೆ ನಿಮ್ಗೆ ರಿವರ್ಸ್ ಮೋಡ್ ಆನ್ ಆಕೈತಿ. ಸೊ ಈಗ ರಿವರ್ಸ್ ಮೋಡ್ ಆನ್ ಆಗೈತಿ. ನೀವು ಆರಾಮಾಗಿ ಇದು ನಾರ್ಮಲ್ ಯಾವ ಥರ ಎಕ್ಸಿಲೇಟರ್ ಕೊಡ್ತಿರಲ್ಲ ಅದೇ ಥರ ಎಕ್ಸಿಲೇಟರ್ ಕೊಟ್ಟರೆ ಗಾಡಿ ಹಿಂದೆ ಹೋಗ್ತೈತಿ. ತೋರಿಸ್ತೇನೆ ನಿಮಗೆ. ಸೊ ನೀವು ನೋಡ್ಬೋದು, ನಾನು ಯಾವುದೇ ಥರ ಫುಟ್ ಯೂಸ್ ಮಾಡತ್ತಿಲ್ಲ ಆದರೂ ಕೂಡ ಗಾಡಿ ಹಿಂದೆ ಹೊಂಟೈತಿ. ಸೊ ನಿಮ್ಗೆ ಇದು ಹೆಣ್ಮಕ್ಳಿಗೆ ಜಾಸ್ತಿ ಎಲ್ಲಾದರೂ ಹೋಗುವಾಗ ನಿಮ್ಗೆ ಅವ್ರಿಗೆ ತಳ್ಳೋ ಅವಶ್ಯಕತೆ ಇರ್ತೈತಿ. ಅದು ಬ್ಯಾಡ್ ಅಂತೇಳಿ ಇದು ಸಾಫ್ಟ್ ಒಂದು ಚಲೋ ಫೀಚರ್ಸನ್ನು ಕೊಟ್ಟಾರೆ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಸಿಂಗಲ್ ಸ್ಟ್ಯಾಂಡ್ ಅಷ್ಟೇ ಬರ್ತೈತಿ, ಮತ್ತು ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಐತಿ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದ್ರೆ ಈ ಗಾಡಿ ಒಳಗೆ ನಿಮ್ಗೆ 164.5 mm ಗ್ರೌಂಡ್ ಕ್ಲಿಯರೆನ್ಸ್ ಐತಿ. ಇನ್ನು ಸೀಟ್ ಹೈಟ್ ಬಗ್ಗೆ ನೋಡೋದ್ರೆ 780 mm ಸೀಟ್ ಹೈಟ್ ಐತಿ. ನೀವು ಕೊಳ್ಳಿದ್ರು ಕೂಡ ಆರಾಮಾಗಿ ಗಾಡಿನ ಓಡಿಸ್ಬೋದು. ಇನ್ನು ಈ ಗಾಡಿ ಯಾರಿಗೆ ಬೆಸ್ಟ್ ಅಂತ ನೋಡೋದಾದ್ರೆ ನೀವೇನರ ಒಂದು ಕಾಲೇಜ್ ಇಲ್ಲ ಯೂತ್ಸ್ ಆಗಿದ್ರೆ ನಿಮ್ಗೇನರ ಒಂದು ಸ್ಪೋರ್ಟಿ ಲುಕ್ ಇರುವಂಥ, ಪ್ರೀಮಿಯಂ ಲುಕ್ ಇರುವಂಥ ಫ್ಯೂಚರಿಸ್ಟಿಕ್ ಗಾಡಿ ಹುಡ್ಕಾತಿದ್ರೆ ಈ ಗಾಡಿ ನಿಮ್ಗೆ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ಜಾಸ್ತಿ ಫೀಚರ್ಸ್ ಅದಾವೆ. ಮುಂದೆ ಕೂಡ ನಿಮ್ಗೆ ಇನ್ನೂ ಕೂಡ ಫೀಚರ್ಸ್ ಜಾಸ್ತಿ ಆಕಾವೆ. ಮತ್ತು ಬೇರೆ ಬೇರೆ ಕಾಂಪ್ಯೂಟರ್ ಗಾಡಿಗಳು ನೋಡಿದ್ರೆ ಇಷ್ಟೊಂದು ಫೀಚರ್ಸ್ ಯಾರೂ ಕೂಡ ಕೊಟ್ಟಿಲ್ಲ. ಇನ್ನೊಂದು 2-3 ವರ್ಷಕ್ಕೆ ಕೊಡ್ಬೋದಾರ. ಈ 2-3 ವರ್ಷಕ್ಕಿಂತ ಮೊದಲು ಈ ಗಾಡಿ ಒಳಗೆ ನಿಮಗೆ ಎಲ್ಲನೂ ಫೀಚರ್ಸ್ ಸಿಕ್ಕಾವೆ. ಸೊ ಫ್ಯೂಚರಿಸ್ಟಿಕ್ ಗಾಡಿ ನೋಡತ್ತಿದ್ರೆ ಪ್ರೈಸ್ ನಮ್ಗೆ ಲಿಟಲ್ ಹೈ ಇದ್ರೂ ಕೂಡ ನಡಿತೈತೆ ಅಂತ ನೋಡತ್ತಿದ್ರೆ ಈ ಗಾಡಿ ನೀವು ಕನ್ಸಿಡರ್ ಮಾಡ್ಬೋದು.
ಇನ್ನ ಗಾಡಿನ ಒಂದ್ ರೌಂಡ್ ತಗೊಂಡ್ ಹೋಗೋಣ, ಯಾವ ರೀತಿ ಪಿಕಪ್, ಸ್ಪೀಡ್, ರೇಂಜ್ ಮತ್ತ ಕಂಫರ್ಟ್ ಎಲ್ಲಾನು ಹೆಂಗೈತೆ ಅಂತ ನೋಡ್ದ. ಫಸ್ಟ್ ಈ ಗಾಡಿ ಒಳಗ ಮೊದ್ಲು ಹೇಳಿದಂಗ 6 ಮೋಡ್ಸ್ ಇರ್ತಾವ. ಮತ್ತ ಈ ಗಾಡಿದ ಟಾಪ್ ಸ್ಪೀಡ್ ನೋಡೋದಂದ್ರ 115 km/h ಟಾಪ್ ಸ್ಪೀಡ್ ಸಿಗ್ತೈತಿ. ಅದ ಯಾವ ಮೋಡ್ ಒಳಗ ಅಂದ್ರ ಸಾನಿಕ್ ಎಕ್ಸ್ ಮೋಡ್ ಒಳಗ ಅಷ್ಟ ನಿಮ್ಗ ಅಷ್ಟೊಂದು ಸ್ಪೀಡ್ ರೀಚ್ ಆಕೈತಿ. ಮತ್ತ ಈ ಗಾಡಿ ನೀವು ರೇಂಜ್ ನೋಡೋದ್ರ ಕಂಪ್ನಿ ಕ್ಲೇಮ್ ಮಾಡೋದು ಬಂದ್ಬಿಟ್ಟು 265 km ರೇಂಜ್ ಕೊಡ್ತೈತೆ ಅಂತ ಹೇಳ್ತಾರೆ. ಅದ್ರ ರಿಯಲ್ ವರ್ಲ್ಡ್ ರೇಂಜ್ ಅಂದ್ರ ನಿಜವಾಗಿ ರೇಂಜ್ ನೋಡೋದಾದ್ರೆ ಈ ಗಾಡಿ ಬಂದ್ಬಿಟ್ಟ ನಿಮ್ಗೆ 190 km ರೇಂಜ್ ಕೊಡ್ತೈತಿ. ಅದು ಈಕೋ ಮೋಡ್ ಒಳಗಷ್ಟ. ಯಾವಾಗಂದ್ರ ನೀವು ಈಕೋ ಎಕ್ಸ್ ರೈಡ್ ಯಾವ ತರ ಹೋಗಿರಲ್ಲ ಆದ ತರ ನಿಮ್ಗ 20 km ರೇಂಜ್ ಕಮ್ಮಿ ಹಾಕೊಂತ ಬರ್ತೈತಿ. ಎಕ್ಸಾಂಪಲ್ ನೀವು ಈಕೋ ಮೋಡ್ ಒಳಗ 190 ಹೋದ್ರ ಈಕೋ ಎಕ್ಸ್ ಒಳಗ ನಿಮ್ಗ 170, ರೈಡ್ ಒಳಗ 150, ಏರ್ ಒಳಗ 130 ಈ ತರ ರೇಂಜ್ ಕಮ್ಮಿ ಹಾಕೊಂತ ಬರ್ತೈತಿ. ಇದು ಎಲ್ಲಾ ಗಾಡಿ ಒಳಗು ಎಲ್ಲಾ ಎಲೆಕ್ಟ್ರಿಕ್ ಸ್ಕೂಟರ್ ಒಳಗು ಇದ್ದೇ ಇರ್ತೈತಿ. ನೀವು ಯಾವ ತರ ಮೋಡ್ಸ್ ಅಂದ್ರೆ ಯಾವ ತರ ಸ್ಪೀಡ್ ಹೋಗ್ತೀರಿ ಆ ತರ ರೇಂಜ್ ನಿಮ್ಗ ಕಮ್ಮಿ ಆಕೈತಿ. ಅದಷ್ಟಲ್ಲ ಇನ್ನೊಂದ್ ಹೇಳುದು ಅಂದ್ರೆ ಈ ಗಾಡಿ ಒಳಗ ನೀವೇನಾದ್ರೂ ಸಾನಿಕ್ ಎಕ್ಸ್ ಮೋಡ್ ಒಳಗಿದ್ದಂದ್ರ ಈ ಗಾಡಿ ಒಳಗ 72 Nm ಆಫ್ ಟಾರ್ಕ್ ನಿಮ್ಗ ಸಿಗ್ತೈತಿ. ಅದಕ್ಕ ನಿಮ್ಗ 2.55 ಸೆಕೆಂಡ್ ಒಳಗ 0 to 40 km/h ಸ್ಪೀಡ್ ರೀಚ್ ಆಕೈತಿ. ಯಾಕಂದ್ರೆ ನಿಮ್ಗ 72 Nm ಆಫ್ ಟಾರ್ಕ್ ಸಿಗ್ತೈತಿ ಅದ್ರೊಳಗ. ಅದಷ್ಟಲ್ಲ ಈ ಗಾಡಿದ ಬ್ರೇಕಿಂಗ್ ಸಿಸ್ಟಮ್ ಕೂಡ ಸಖತ್ ಐತಿ. ನಿಮ್ ಮೊದ್ಲ ಹೇಳಿದಂಗ ಬೈಬ್ರೆ ಕಂಪನಿ ಡಿಸ್ಕ್ ಬ್ರೇಕ್ ಅನ್ನ ಯೂಸ್ ಮಾಡಿದಾರ. ಸೊ ಅದ ನಿಮ್ಗೆ 200cc ಗಾಡಿಗಳ ಮ್ಯಾಲ ಯೂಸ್ ಮಾಡ್ತಾರ. ಆ ಕಂಪ್ನಿ ಡಿಸ್ಕ್ ಬ್ರೇಕ್ ಇರೋದ್ರಿಂದ ನೀವು ಎಷ್ಟೇ ಸ್ಪೀಡ್ ಹೋದ್ರು ಕೂಡ ಗಾಡಿ ಮಾತ್ರ ಆರಾಮಾಗಿ ಕಂಟ್ರೋಲ್ ಆಕೈತಿ. ಮತ್ತೆ ಸೀಟ್ ಬಗ್ಗೆ ಹೇಳೋದಂದ್ರೆ ಸೀಟ್ ಕೂಡ ಹೆವಿ ಕಂಫರ್ಟೇಬಲ್ ಅದಾವ. ರೈಡರ್ಗೂ ಕೂಡ ಕಂಫರ್ಟೇಬಲ್ ಐತಿ. ಇನ್ನ ಪಿಲ್ಲನ್ ಸೀಟ್ ಒಳಗ್ ಕುಂತ್ರ ಪಿಲ್ಲನ್ ಒಳಗ್ ಕೂಡ ವೈಡ್ ಆಗಿ ಪಿಲ್ಲನ್ ಸೀಟ್ ಅನ್ನ ಕೊಟ್ಟಾರ. ಇನ್ನ ನಮ್ ಚಾನೆಲ್ ಬಗ್ಗೆ ನೋಡೋದಂದ್ರೆ ಬಾಳ ಸಪೋರ್ಟ್ ಮಾಡತ್ರಿ. ಎಲ್ಲಾರು ಕೂಡ ನಿಮ್ಗ ಕಮೆಂಟ್, ಲೈಕ್, ಶೇರ್ ಮಾಡತ್ರಿ. ಸೊ ಇನ್ನೂ ಕೂಡ ನೀವು ಏನಾದ್ರು ಸಬ್ಸ್ಕ್ರೈಬ್ ಮಾಡಲ್ದ ವಿಡಿಯೋ ನೋಡಿದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲಾ ತರದ ನಾನು ಬೈಕ್ ರಿವ್ಯೂಸ್ ಆನೆಸ್ಟ್ ಆಗಿ ಮಾಡಿ ಹಾಕಾತಿರ್ತೀನಿ. ಮತ್ತೆ ವಿಡಿಯೋನ ಆದಷ್ಟ ಶೇರ್ ಮಾಡ್ರಿ. ಯಾವ್ದಾದ್ರು ಎಲೆಕ್ಟ್ರಿಕ್ ಸ್ಕೂಟರ್ ತಗೋಬೇಕನ್ನೋರ್ಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಯಾಕಂದ್ರೆ ಅವ್ರಿಗೂ ಇನ್ಫಾರ್ಮೇಶನ್ ಗೊತ್ತಾಗ್ಲಿ. ಮತ್ತೆ ಈ ಗಾಡಿದ ಆನ್ ರೋಡ್ ಪ್ರೈಸ್ ನೋಡು ಅಂದ್ರೆ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟ 2,04,000 ಆನ್ ರೋಡ್ ಪ್ರೈಸ್ ಐತಿ. ಸೊ ಗಾಡಿ ತಕ್ಕಂಗ, ಗಾಡಿ ಫೀಚರ್ಸ್ ತಕ್ಕಂಗ ಎಲ್ಲಾ ನಿಮ್ಗ ಪ್ರೈಸ್ ಐತಿ. ಸೊ ನಿಮ್ಗ ಪ್ರೈಸ್ ಜಾಸ್ತಿ ಐತಿ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಈ ಗಾಡಿ ಒಳಗ ಇರುವಂತ ರೇಂಜ್ ಫೀಚರ್ಸ್ ಬೇರೆ ಯಾವ ಗಾಡಿ ಒಳಗೂ ನಿಮ್ಗ ನೋಡಾಕ ಸಿಗಂಗಿಲ್ಲ. ಮೊದ್ಲೇ ಹೇಳಿದಂಗ ಈ ಗಾಡಿ ಒಳಗ ಜಾಸ್ತಿ ಫೀಚರ್ಸ್ ಮತ್ತೆ ರೇಂಜ್ ಕೂಡ ಜಾಸ್ತಿ ಐತಿ. ನಿಮ್ಗೆ ಏನಾರ ಒಂದು ಸ್ಪೋರ್ಟಿ ಲುಕ್ ಜಾಸ್ತಿ ಫೀಚರ್ಸ್ ಏನಾರ ಹುಡ್ಕತ್ತಿದ್ರ ಈ ಗಾಡಿ ಕನ್ಸಿಡರ್ ಮಾಡ್ಬೋದು ನೀವು. ನನಗ ಈ ಗಾಡಿ ರಿವ್ಯೂ ಮಾಡಕ ಹೆಲ್ಪ್ ಮಾಡಿದ್ದ ಹುಬ್ಬಳ್ಳಿಯ ಸಿಂಪಲ್ ಎನರ್ಜಿ ಶೋರೂಮ್ ದಾರ. ಇಲ್ಲಿ ನಿಮ್ಗೊಂದ ಆಫರ್ ನಡೆಯತೈತಿ. ನೀವೇನಾದ್ರೂ ಮಾರ್ಚ್ 31 ಒಳಗನ ಸ್ಕೂಟರ್ ನ ಪರ್ಚೇಸ್ ಮಾಡಿದ್ರ ನಿಮ್ಗೆ ಅಪ್ ಟು 5,000 ಮಟ ಕ್ಯಾಶ್ ಬ್ಯಾಕ್ ಸಿಗ್ತೈತಿ. ಇನ್ನ ಈ ಶೋರೂಮ್ ಲೊಕೇಶನ್ ನೋಡೋದ್ರ PB ರೋಡ್ ನಿಯರ್ APMC ಸೆಕೆಂಡ್ ಗೇಟ್, ಬೈರಿ ದೇವ್ರಕೊಪ್ಪ, ಹುಬ್ಬಳ್ಳಿ. ಬಂದ ಒಂದ್ಸತ ಶೋರೂಮ್ ವಿಸಿಟ್ ಮಾಡ್ರಿ. ಮತ್ತೆ ಪಟ ನಿಮ್ ಗಾಡಿನ ಬುಕ್ ಮಾಡ್ಕೋರಿ, ಕ್ಯಾಶ್ ಬ್ಯಾಕ್ ನ ಪಡ್ಕೋರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋ.